ಆ ಭೂಮಿ, ಈ ಬುಕ್ ಅಲ್ಲಿ ಟ್ರೈನಿಂಗ್ ಬಂದಿರೋ ಎಲ್ರಿಗೂ ಕಾಂಟ್ಯಾಕ್ಟ್ ನಂಬರ್ ಹೆಸರು ಬರ್ಸ್ಕೊಂಡಿದ್ವಿ, ನೀನು ಬರ್ಕೊಟ್ಟು. ಇಷ್ಟ ದಿನ ಎಲ್ರ ಜೊತೆಲೇ ಇದ್ವಿ, ಒಗ್ಗಟ್ಟಾಗಿದ್ವಿ. ಇಲ್ಲಿಂದ ಆಚೆ ಹೋದ್ಮೇಲೂ ಟಚ್ ಅಲ್ಲಿ ಇರೋಣ ಅಂತ. ಥ್ಯಾಂಕ್ ಯು. ಭೂಮಿ ಅಕ್ಕ, ಯಾಕೆ ಇಷ್ಟೊಂದು ಬೇಜಾರಾಗಿದ್ಯಾ? ನಾವ್ ಮೊದ್ಲೇ ಸಲ ಬಂದಾಗ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು. ಅದ್ರಲ್ಲೂ ನೀವ್ ಮೊದ್ಲೇ ದಿನನೇ ಶಿಕ್ಷೆ ಅನುಭವಿಸ್ದಾಗಂತೂ ನಾನ್ ಪೊಲೀಸ್ ಆಗ್ತೀನಿ ಅನ್ನೋ ನಂಬಿಕೆನೆ ಹೊರಟೋಗ್ಬಿಟ್ಟಿತ್ತು. ಆದ್ರೆ ನೀನು ಆ ಭಯನೆಲ್ಲ ದೂರ ಮಾಡ್ದೆ, ಸ್ವಂತ ಅಕ್ಕನ್ ತರ ಆರೈಕೆ ಮಾಡ್ದೆ, ಧೈರ್ಯ ತುಂಬ್ದೆ. ಇವತ್ತು ನಾನ್ ಪೊಲೀಸ್ ಕೆಲ್ಸಕ್ ಸೆಲೆಕ್ಟ್ ಆಗಿದ್ದೀನಿ ಅಂದ್ರೆ ಅದು ನಿನ್ನಿಂದಾನೇ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಈ ಪ್ರಪಂಚ ಅನ್ನೋದು ತುಂಬಾ ಕೆಟ್ಟದು. ನೀನ್ ಸ್ವಲ್ಪ ಮಾಡ್ಬಿಟ್ರು ನೀನು ಮುಂಡಾಯಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ನಮ್ ಎಚ್ಚರದಲ್ಲಿ ನಾವಿರ್ಬೇಕು. ಸಿಹಿಯಾಗಿ ಮಾತಾಡೋರ್ನ ಮೊದ್ಲು ದೂರ ಇಡ್ಬೇಕು. ಅದೇ ನಾನ್ ನಿಂಗ್ ಕೊಡ್ತಾ ಇರೋ ಸಲಹೆ. ಸರಿ ಅಕ್ಕ, ಬರ್ತೀನಿ. ಭೂಮಿ, ನಿಮ್ಮನೆಯವ್ರು ಯಾರು ಬರ್ಲಿಲ್ವಾ ನೀನು ಕರ್ಕೊಂಡು ಹೋಗೋದಕ್ಕೆ? ಬರ್ತೀನಿ ಅಂದಿದ್ರು, ಏಕೆ? ಆದ್ರೆ ಬ್ಯುಸಿ ಆಗ್ಬಿಟ್ರು ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ನಮ್ಮ ಊರಲ್ಲಿ ನಮ್ದು ದೊಡ್ಡ ಕುಟುಂಬ ಭೂಮಿ. ದೊಡ್ಡಪ್ಪ, ಚಿಕ್ಕಪ್ಪ, ಅವ್ರ ಮಕ್ಕಳು, ಅಯ್ಯೋ ಒಂದ್ ದೊಡ್ಡ ರಾಜ್ಯನೇ ಇದೆ. ಆದ್ರೆ ನಮ್ಮ ಮನೆಯಲ್ಲಿ ನಾನು ನಮ್ಮಮ್ಮ ಇಬ್ರೆ. ತಂದೆ ಚಿಕ್ಕನ್ನಲ್ಲೇ ಹೋಗ್ಬಿಡು. ಭೂಮಿ, ನನಗೆಲ್ಲಾನು ನಮ್ಮಮ್ಮನೆ. ಮಗ ಬೇಗ ಬಾರೋ, ನಿನ್ ದಾರಿ ಕಾಯ್ತಾ ಇದೀನಿ ಅಂತ ಕಾಲ್ ಮಾಡಿದ್. ಯಾಕೆ ಗೊತ್ತಾ? ಯಾವ್ದೋ ಒಳ್ಳೆ ಸಂಬಂಧ ನೋಡಿದಾರಂತ. ನಾನ್ ಎಸ್ ಅಂದ್ರೆ ಬೇಗನೆ ವಾಲ್ಗ ಊದಿಸ್ತಾರ. ಅದೇನೋ ಗೊತ್ತಿಲ್ಲ ಭೂಮಿ, ಇದುವರೆಗೂ ನನಗ್ ಯಾರ ಮೇಲೆ ಲೋವೇ ಆಗಿಲ್ಲ. ಆ ತರದ ಹುಡುಗಿ ಇನ್ನು ನಿನ್ ಕಣ್ಣಿಗೆ ಬಿದ್ದಿಲ್ವೇನೋ? ಬಿದ್ದಿದ್ದಾಳೆ, ಅದು ನೀನೇ ಭೂಮಿ. ಏಕೆ ಜಾಸ್ತಿ ಚಿಂತೆ ಮಾಡ್ಬೇಡ. ನಿನಗೆ ಅಂತಾನೆ ಆ ದೇವ್ರು ಈ ಭೂಮಿ ಮೇಲೆ ಆ ಹುಡ್ಗಿನ ಇರ್ಸಿರ್ತಾನೆ. ಆರಾಮಾಗಿರೋ. ಭೂಮಿ, ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ಅನ್ಕೊಂಡೆ. ಹಂಗೇನಾದ್ರೂ ಇದ್ದಿದ್ರೆ ಇಷ್ಟ ದಿನದಲ್ಲಿ ಒಂದಿನಾದ್ರೂ ಮೀಟ್ ಆಗಿ ಬರ್ಬೇಕಿತ್ತಲ್ವಾ? ಸದ್ಯ ಈಗ ನನ್ ಮನಸ್ಸಿಗೆ ಸಮಾಧಾನ ಆಯ್ತು. ಅಂದ್ರೆ ನಿಮ್ ಮಾತಿನ ಅರ್ಥ? ಭೂಮಿ, ಅದು ಅದು ಭೂಮಿ, ದೊಡ್ಡ ಸಾಹೇಬ್ರೆ. ಕೊನೆಗೂ ಪೊಲೀಸ್ ಆಗ್ಬಿಟ್ಟೆ. ಎಷ್ಟ್ ಚೆನ್ನಾಗ್ ಕಂಟ ಅದೇ. ಗುಡ್. ಶೂಸ್ ಸಕ್ಕದಾಗಿದೆ. ಯಾವಾಗ್ಲೂ ಈ ಶೂ ಇದೇ ತರ ಪಳಪಳ ಅಂತ ಹೊಳಿತಾ ಇರ್ಬೇಕು. ಅದು ಕೂಡ ಡಿಸಿಪ್ಲಿನ್, ಗೊತ್ತಾ? ಎಸ್ ಸರ್. ಚೆನ್ನಾಗ್ ಕಂಟ. ಭೂಮಿ, ನಾನು ಹೊರಡ್ತೀನಿ. ನೀವ್ ಒಂದ್ ನಿಮಿಷ, ನಾನ್ ನಿನ್ ಪರಿಚಯನೇ ಮಾಡ್ಕೊಡ್ಲಿಲ್ಲ ನೋಡು. ದೊಡ್ಡ ಸಾಹೇಬ್ರೆ, ಇವನು ಏಕೆ ಅಂತ, ಇಲ್ಲಿ ನನ್ ಫ್ರೆಂಡ್. ಹಲೋ ಯಂಗ್ ಮ್ಯಾನ್, ಚೆನ್ನಾಗೈತೆ ಟ್ರೈನಿಂಗ್ ಎಲ್ಲ? ಗುಡ್. ದೊಡ್ಡ ಸಾಹೇಬ್ರೆ, ಏಕೆ? ಅಜಿತ್ ಕುಮಾರ್. ಓಹೋ, ಅಜಿತ್ ಕುಮಾರ್. ಚೆನ್ನಾಗಿದೆ ಹೆಸರು. ಏಕೆ ನಿಂಗೊಂದ್ ವಿಷಯ ಗೊತ್ತಾ? ನಮ್ ದೊಡ್ಡ ಸಾಹೇಬ್ರು ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. IPS ಆಫೀಸರ್. ನೋಡ್ತೀನಿ ಸರ್, ಬನ್ನಿ. ಬಾಯ್. ಸರಿ, ಟೈಮ್ ಆಯ್ತು, ಹೊರಡೋಣ. ಅಯ್ಯೋ, ಅಜಿತ್ ಸಾಹೇಬ್ರು ನನ್ ಮದ್ವೆ ಬಗ್ಗೆ ಮನೇಲಿ ಹೇಳಿಲ್ವಾ? ಅದಕ್ಕೆ ದೊಡ್ಡ ಸಾಹೇಬ್ರು ನನ್ನ ಕರ್ಕೊಂಡು ಹೋಗೋದಕ್ ಬಂದಿದಾರಾ? ಹಲೋ, ಏನ್ ಮಾಡಿ ಪಿಳಿ ಪಿಳಿ ಅಂತ ನೋಡ್ತಾ ನಿಂತ್ಬಿಟ್ಟೆ? ಮನೆಗೆ ಹೋಗೋಣ ಅಂದೆ, ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದಾರೆ. ದೊಡ್ಡ ಸಾಹೇಬ್ರೆ, ನಾನು ಲಕ್ಷ್ಮಕ್ಕನ ಮನೇಲಿ ಒಂದ್ 4 ದಿನ ಇಬ್ಬರಣ ಅನ್ಕೊಂಡೆ. ಭೂಮಿ, ನೀನ್ ಲಕ್ಷ್ಮಕ್ಕನ್ ಮನೆಗೆ ಹೋಗ್ಬಿಟ್ರೆ ಮನೇಲಿರೋ ನಿಮ್ಮ ಅಮ್ಮಂಗ್ ನಾನು ಏನಂತ ಉತ್ತರ ಕೊಡ್ಲಿ? ಏನ್ ಹೇಳಿದ್ರಿ ನೀವು? ನಂಗೆ ಅರ್ಥ ಆಗ್ಲಿಲ್ಲ. ಮನೇಲಿರೋ ಭಾಗ್ಯಮ್ಮಂಗೆ ನಾನು ಏನಂತ ಉತ್ತರ ಕೊಡ್ಲಿ ಎಂದೆ. ಭಾಗ್ಯಮ್ಮ? ದೊಡ್ಡ ಸಾಹೇಬ್ರೆ, ನೀವ್ ಹೇಳ್ತಾ ಇರೋದು ಭಾಗ್ಯಮ್ಮಂಗ್ ಬೇರೆ ಸಿಕ್ಕಿ ಮನೆಗ್ ವಾಪಸ್ ಬಂದ್ರು ಅಂತನಾ? ಮನೆಗ್ ಬಂದು ಆಯ್ತು, ನಮ್ಮ ಫ್ಯಾಮಿಲಿಗೆ ಸೇರ್ಕೊಂಡು ಆಯ್ತು. ಓ, ತಮ್ಗೆ ಯಾಕೋ ನನ್ ಮಾತಿನ ಮೇಲೆ ಇನ್ನೂ ನಂಬಿಕೆ ಬರ್ತಿಲ್ಲ ಅಂತ ಕಾಣುತ್ತೆ. ಶ್ರವಣ್ ಸಾಹೇಬ್. ಹಲೋ ಭಾಗ್ಯಮ್ಮ, ನೀವು ಬೇಲ್ ಮೇಲೆ ಮನೆಗ್ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ ಮಗಳಿಗೆ ನನ್ ಮಾತಿನ ಮೇಲೆ ನಂಬಿಕೆನೆ ಬರ್ತಿಲ್ಲ. ಒಂದ್ಸಲ ನೀವೇ ಮಾತಾಡಿ. ಹಲೋ ಹಲೋ ಭೂಮಿ, ಅಮ್ಮ, ಅಮ್ಮ, ಅಮ್ಮ. ನಿಮ್ ಬಾಯಲ್ಲಿ ಅಮ್ಮ ಅಂತ ಕೇಳಿಸ್ಕೊಂಡು ವರ್ಷದ ಮೇಲೆ ಆಯ್ತಲ್ಲ ಭೂಮಿ. ಅಮ್ಮ, ಅಮ್ಮ, ನಿಂಗ್ ಬೇರೆ ಹೇಗ್ ಸಿಕ್ತಮ್ಮ? ನನ್ನ ಹಳ್ಳಿ ಹೆಸರು ಎಷ್ಟೆಷ್ಟು ಕಷ್ಟಪಟ್ಟು ಶಿವದ ಅಪರಾಧಿ ಯಾರು ಅಂತ ಕಂಡಿಡ್ದು ಹೊರಗಡೆ ತಂದ್ಬಿಟ್ರು ಭೂಮಿ. ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ಯೋ ಭೂಮಿ, ಒಳ್ಳೆ ಗಂಡ ಸಿಕ್ಕಿದಾರೆ ನಿನ್ಗೆ. ನೀನ್ ಹಿಂಗೆ ಫೋನಲ್ಲಿ ಮಾತಾಡ್ತಿದ್ರೆ ಸುಮ್ನೆ ಸಮಯ ವ್ಯರ್ಥ ಆಗುತ್ತೆ. ಇಲ್ಲಿ ಮತ್ತೆ ಮನೇಲಿ ಎಲ್ರೂ ಹಬ್ಬ ಅನ್ನೋ ತರ ಓಡಾಡ್ತಾ ಇದಾರೆ. ನಿನ್ ಹೇಗ್ ಬಂದ್ರೆ ಎಲ್ರಿಗೂ ನಿನ್ ಮುಖ ತೋರಿಸ್ಬಿಡು. ಆಮೇಲೆ ಮಾತಾಡೋಣ. ನೀನ್ ಬೇಗ ಬಾ ಭೂಮಿ. ಈಗ ಅದು ನಂಬಿಕೆ ಬಂತ? ಹೋಗೋಣ. ನಾನ್ ಲಗೇಜ್ತೀನಿ. ಭಾಳ ಇದೆ ಬಾ. ಪ್ರಶ್ನೆಗಳು ಉದ್ಭವದು ಸಹಜ, ಆದ್ರೆ ಅದಕ್ಕೆ ಪರಿಹಾರ ಕಂಡುಹಿಡ್ಕೊಂಡು ಬಲು ಕಠಿಣ ಕೆಲಸ. ಏನು ಮಾಡೋದು? ಅಕಸ್ಮಾತ್ ಭೂಮಿ ಮನೆಗೆ ಬಂದ ಮೇಲೆ
ಭಾಗ್ಯಮ್ಮನ್ನ ಕರ್ಕೊಂಡು ಹೊರಟು ಮನೆಯವ್ರಿಗೆಲ್ಲ ಸಂಶಯ ಬರುತ್ತೆ. ಹೌದು ಇವ್ರಿಬ್ಬರದು ನಿಜವಾಗ್ಲೂ ಒಪ್ಪಂದದ ಮದುವೆ ಅಂತ. ಆದ್ರೆ ಹೇಗಾದ್ರೂ ಮಾಡಿ ನಾನು ತಡ್ಲೇಬೇಕು. ಏನ್ ಮಾಡ್ಲಿ, ಏನಾದ್ರೂ ಒಂದು ಹೊಳವು ಬೇಕೇ ಬೇಕು. ಇಷ್ಟು ದಿನ ಇಲ್ಲಿ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈಗ ಆಂಜನೇಯ ನೀನೇ ಏನಾದ್ರೂ ಒಂದು ಹೊಳವು ಕೊಡ್ಬೇಕು, ಮತ್ತೆ ಇದಕ್ಕೆ ದಾರಿ ತೋರಿಸ್ಬೇಕು. ನಾನಂತೂ ಕೃತಾರ್ಥನಾಗ್ಬಿಡ್ತೀನಿ. ಏನ್ ಮಾಡಕ್ ಸಾಧ್ಯ ಇದೇನೆ. ಸರಿ, ಮಾರ್ಗ ಸಿಗ್ಬೇಕಿತ್ತು, ಸಿಕ್ಕಿ. ಸತ್ಯಣ್ಣ, ನೀನ್ ಆ ಕಡೆಯಿಂದ ಈ ಕಡೆ ಏನೋ ಟೆನ್ಷನ್ ಅಲ್ಲಿ ಓಡಾಡ್ತಾ ಇರೋಂಗಿದೆ. ಏನಾಯ್ತು? ಹೆಲ್ತ್ ಎಲ್ಲ ಓಕೆ ತಾನೆ? ಏನಾದ್ರು ಒಂದ್ಸತಿ BP ಚೆಕ್ ಮಾಡ್ಲಾ? ಹಾ ಮಾಡ್ಬೇಕು. ಈ ರಕ್ತದ ಒತ್ತಡನ ಮೊದ್ಲು ಈ ಮಾತಿಗೆ ಭೂಮಿ ಅವಳು ಮಾಡು. ನೋಡೋ, ಈಗ ನಿನಗೆ ಸತ್ಯವನ್ನ ಹೇಳೋ ಸಮಯ ಬಂದಿದೆ. ಇದು ಸಕಾಲ. ಕೂತ್ಕೊಳ್ಳಿ. ಸತ್ಯಣ್ಣ, ಅವತ್ತು ನಾವೆಲ್ಲ ಹರಸಾಹಸ ಮಾಡಿ ಏನೋ ನಾಟಕ ಮಾಡಿ ಅವರಿಬ್ಬರನ್ನ ಒಂದ್ ಮಾಡೋ ಪ್ರಯತ್ನ ಮಾಡಿದ್ವಿ. ಹೌದು. ಆದ್ರೆ ಅಸಲು ಅವರಿಬ್ರು ಒಂದಾಗೇ ಇಲ್ಲ, ಹೊಂದಾಣಿಕೆಯಲ್ಲಿ ಇಲ್ವೇ ಇಲ್ಲ. ನನಗೆ ನಾವಿಬ್ರು ಒಟ್ಟಿಗೆ ಬದುಕಕ್ಕಾಗಲ್ಲ, ಹಾಗಂತ ದೂರ ಇದೀವಿ ಅಂತ ಮನೆಯವರೊಂದೇ ಹೇಳ್ಕೊಳಕ್ಕೂ ಆಗಲ್ಲ. ವಿಷಮ ಸ್ಥಿತಿಯಲ್ಲಿ ಭೂಮಿ ಇದೆ. ಹಾಗಾಗಿ ಈ ಪೊಲೀಸ್ ತರಬೇತಿ ಮುಗಿಯೋ ತನಕ ನಾವಿಬ್ರು ಅನ್ಯೋನ್ಯವಾಗಿರೋಣ. ಆಮೇಲೆ ನಿಮ್ಮ ದಾರಿ ನಿಮ್ಗೆ, ನನ್ನ ದಾರಿ ನನಗೆ, ಹಾಗಂತ ನಿಮ್ಮ ಅತ್ತೆ ಒಪ್ಪಂದ ಮಾಡಿ. ಸತ್ಯಣ್ಣ, ನನ್ ಕಾಲ್ ಎಳಿತಾ ಇಲ್ಲ ತಾನೆ ನೀವು? ಏನು, ನಾನೀಗ ಹಾಸ್ಯ ಮಾಡೋ ಲಹರಿಲಿದ್ದೀನಿ ಅಂತ ನಿಂಗೆ ಅನಿಸ್ತಾ ಇದೆ? ಮತ್ ಯಾಕೆ ಸತ್ಯಣ್ಣ ನಂಗೆ ಈ ವಿಷಯನ ಹೇಳಲೇ ಇಲ್ಲ ನೀವು? ಅಲ್ಲ, ಅಟ್ಲೀಸ್ಟ್ ಶ್ರವಣ್ ಬಾಬಾಗ್ ಒಂದ್ಸತಿ ಹೇಳ್ಬೋದಾಗಿತ್ತಲ್ವಾ? ಅವ್ರು ಏನಾದ್ರು ಒಂದ್ ಪ್ಲಾನ್ ಮಾಡಿರೋರಲ್ವಾ? ಮಾಡಿರೋಳು. ಆದ್ರೆ ಈ ಹುಡುಗಿ ಪೊಲೀಸ್ ಟ್ರೈನಿಂಗ್ ಹೋದಾಗ ಒಬ್ಬಳೇ ಇರ್ತಾಳಲ್ಲ, ಆಗ ಅವಳಿಗೆ ನಿಜವಾದ ಅಜಿತ್ರ ಪ್ರೀತಿ ಅರ್ಥ ಆಗ್ಬೋದು ನಾನು ಅನ್ಕೊಂಡೆ. ಆದ್ರೆ ಇಲ್ಲಿ ಎಡವಟ್ಟು ಹೋಯ್ತು. ಅವಳ ಮನಸ್ಸು ಖಂಡಿತ ಬದಲಾಗಿದೆ. ಸತ್ಯಣ್ಣ, ನಂಗೊಂದು ಡೌಟ್. ಅಣ್ಣ ಅದಕ್ಕೆನ ಪ್ರೀತಿ ಮದ್ವೆ ಆದ, ಕರೆಕ್ಟಾ? ಮನೆಯವರೆಲ್ಲ ಅಪೋಸ್ ಮಾಡಿದ್ರು, ಅವರಿಬ್ರು ಒಂದಾಗೆ ಇದ್ರು, ಕರೆಕ್ಟಾ? ಹೀಗಿದ್ದಾಗ ಅವರಿಬ್ರು ಬೇರೆ ಆಗೋದಕ್ಕೆ ರೀಸನ್ ಏನು? ನೋಡಪ್ಪ, ಅಜಿತು ಭೂಮಿದು ಒಪ್ಪಂದದ ಮದುವೆ ಅಂದ ತಕ್ಷಣ ಸತ್ಯಣ್ಣ, ಅದು ನಿಜವನ್ನೇ ಹೇಳಬೇಕು ಅಷ್ಟೇ. ಒಂದ್ಸತಿ ಕನ್ಫರ್ಮ್ ಮಾಡ್ಬೇಕು ಅನಿಸ್ತು, ಅದಕ್ಕೆ ತಾನು ನಾನು ನಿಮಗ್ ಕಾಲ್ ಮಾಡಿದ್ದು. ಲಾಯರ್ ಆಗಿ ನಾನು ಹೇಳ್ತಿದ್ದೀನಿ, ಸ್ವಂತ ಮೈದ್ನನಾದವನು ನಿನಗೆ ಈ ಸಂಶಯ ಬರ್ಬೇಕಾದ್ರೆ ನೀನು ಹೊರ ಜಗತ್ತು, ಪ್ರಪಂಚ, ಈ ಸಮಾಜ ಅವಳ ಬಗ್ಗೆ ಹೀಗೆಲ್ಲ ಮಾತಾಡಬಾರ್ದು, ಹೀಗೆಲ್ಲ ನೋಡಿರ್ಬಾರ್ದು. ಎಷ್ಟು ಅದ್ಯಾವ್ದೋ ಕೆಟ್ಟಗಳಿಗೆ, ಹಾಳಾದಗಳಿಗೆ. ಅಶ್ವಿನಿ ಇವರಿಬ್ಬರದು ಒಪ್ಪಂದದ ಮದುವೆ ಅಂತ ಬಾಯ್ಬಿಟ್ಟು ಹೇಳ್ತು. ಆಗ ಶುರುವಾಗಿದ್ದೆ ಗಲಾಟೆ. ಎಲ್ಲರ ಮನಸ್ಸುಗಳು ಮನೆಯಲ್ಲಿ ಹಾಳಾದ ಸಂದರ್ಭದಲ್ಲಿ ಭೂಮಿ ಮನಸ್ಸು ಕಲ್ಲಾಯ್ತು. ಆ ಕಲ್ಲಾದ ಮನಸ್ಸು ಹೂವಿನಂತ ಮನಸ್ಸಿನ ಅಜಿತ್ನ ಮಾಡ್ಕೊಳ್ಳಿ. ಈಗ ನನ್ನ ಪ್ರಶ್ನೆ ಉದ್ಭವ ಆಗಿರೋದು ಏನು ಅಂದ್ರೆ, ಅಕಸ್ಮಾತ್ ಭೂಮಿ ಮನೆಗೆ ಬಂದ ಮೇಲೆ ಭಾಗ್ಯಮ್ಮನ್ನ ಕರ್ಕೊಂಡು ಹೊರಟೋಗ್ಬಿಟ್ರೆ? ಇದು ನನ್ನ ಅರ್ಥ ಆಯ್ತಲ್ಲ ನಿನಗೆ? ನೋಡೋಣ ಚಿ, ಅವರಿಬ್ಬರು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ, ಆದ್ರೆ ಯಾವುದೋ ಒಂದು ಕ್ಷುಲ್ಲಕ ಕಾರಣದಿಂದ ದೂರ ಆಗ್ತಿದಾರಂದ್ರೆ ಅದು ನನಗ್ ಸಹಿಸಕ್ಕಾಗ್ತದೆ. ಹಾಗಾಗಿ ಇದಕ್ಕೆ ನೀನೇ ಏನಾದ್ರೂ ಪರಿಹಾರ ಹುಡುಕ್ಬೇಕು, ಅಥವಾ ನನಗ್ ಹೊಳಗ್ ಹೇಳ್ಬೇಕು. ನನಗೆ ಇಷ್ಟ ಬೇಕಾಗ ಅದಕ್ಕೆ ಅಣ್ಣನ್ ಬಿಟ್ಟು ಎಲ್ಲೂ ಹೋಗಲ್ಲ. ಅವ್ರಿಬ್ರನ್ನ ಹೇಗ್ ಲಾಕ್ ಮಾಡಬೇಕು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಹೇಗೆ ಹೇಳಿದ್ರೆ ಮಜಾ ಬರಲ್ಲ ಸತ್ಯಣ್ಣ, ಲೈವ್ ಡೆಮೋನೇ ತೋರಿಸ್ತೀನಿ. ಲೈವ್ ಅಂದ್ರೆ ಅಜಿತ ಭೂಮಿ ಪಾಲಿಗೆ ನಾನು ಅಂಜನಿ, ಆದ್ರೆ ನಾನು ಲಕ್ಷ್ಮಣ್. ಚಲ ಇನ್ನೊಂಚೂರು ಬೇಕು. ಭಾಗ್ಯವ್ರೆ, ಭೂಮಿಗೆ ಮೊಸರನ್ನ ಇಷ್ಟ ಅಂತ ದಾಳಿಂಬೆ ಹಣ್ಣು ಹಾಕಿ ಮೊಸರನ್ನ ಕಲ್ಸಿಟ್ಟಿದೀನಿ, ಅದಕ್ಕೆ ಸಪ್ರೇಟ್ ಒಗ್ಗರಣೆ ಹಾಕ್ಬೇಕು. ಕಂಪಲ್ಸರಿ ಇದೆ ಪೊಂಗಲ್ಲು. ಭಾಗ್ಯವ್ರೆ, ಪೊಂಗಲ್ಗೆ ಮೊಸರು ಮಾಡ್ಲಾ ಅಥವಾ ಚಟ್ನಿ ಮಾಡ್ಲಾ? ಯಾವ್ದಿಷ್ಟ? ಭೂಮಿಗೆ ಹುಣಸೆ ಗೊಜ್ಜು ಇಷ್ಟ ಪೊಂಗಲ್ ಜೊತೆ. ಹುಣಸೆ ಗೊಜ್ಜು ಇಷ್ಟನಾ? ಸರಿ ಬಿಡಿ, ಹಾಗಾದ್ರೆ ಅದನ್ನೇ ಮಾಡ್ತೀನಿ. ಬೇಳೆ ಬೇಯಿಲ್ಲ. ಇನ್ನು ಏನು ಕೆಲ್ಸನೇ ಆಗಿಲ್ಲ. ಇನ್ನು ಅದು ಬೇಯಬೇಕು, ಈ ಹಿಟ್ಟನ್ನ ಕಲ್ಸಿಡ್ಬೇಕು, ಇನ್ನು ಏನು ಕೆಲ್ಸನೇ ಆಗಿಲ್ಲ. ನಮ್ ಟೆನ್ಷನ್ ಏನ್ ಕೈ ಆಗ್ತಿಲ್ಲ. ಉಪ್ಪಲ್ಲಿ ಇಟ್ಟಿದೀನಿ. ನೋಡಿದ್ರ, ಈ ಒಬ್ಬಟ್ಟಿಗೆ ಕಾಂಬಿನೇಷನ್ ಕಾಳು ಮಾಡ್ಬೇಕು, ಚೆನ್ನಾಗಿರುತ್ತಲ್ವಾ? ಅದು ಇಷ್ಟ ಅವ್ಳಿಗೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ ನಂಗೆ. ಉಪ್ಪಲ್ಲಿ ಸಂಗೀತ ಅವ್ರೆ, ನೀವು ಭೂಮಿಗೆ ಅತ್ತೆನ ಅಮ್ಮನ ಯಾಕೆ ಈ ರೀತಿ ಕೇಳ್ತಿದ್ದೀರಾ? ಶ್ರೀಮಂತರು ಬಡವ್ರನ್ನ ಅವ್ರ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಲ್ಲಿಸ್ತಾರೆ. ಅವ್ರು ಮನುಷ್ಯರು ಅನ್ನೋ ತರ ನೋಡೋದೇ ಇಲ್ಲ. ಆದ್ರೆ ನೀವು ದಿಕ್ಕಿಲ್ದಂದಾಗಿ ನನ್ ಭೂಮಿನ ಸೊಸೆಯಾಗಿ ಮಾಡ್ಕೊಂಡಿದ್ದೀರಾ. ಅವಳಿಗೆ ಅಷ್ಟು ಪ್ರೀತಿ ಕೊಡ್ತೀರಾ. ನಿಮ್ಮಂತವ್ರನ್ನ ಅತ್ತೆ ಆಗಿ ಪಡಿಯಕ್ಕೆ ಅವಳಿಗೆ ತುಂಬಾ ಅದೃಷ್ಟ ಮಾಡಿದ್ವಿ. ಹಾಗಂತ ನೀವ್ ಹೇಳ್ತಿದ್ದೀರಾ. ನಿಜ ಹೇಳ್ಬೇಕು ಅಂದ್ರೆ ಅಂತ ಸೊಸೆ ಪಡೆಯೋದಿಕ್ಕೆ ನಾನ್ ಅದೃಷ್ಟ ಮಾಡಿದೀನಿ. ಭಾಗ್ಯವ್ರೆ, ಈಗಿನ ಕಾಲದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ನಾನು, ನನ್ ಗಂಡ, ನನ್ನ ಮಕ್ಳು ಇಷ್ಟೇ ನನ್ ಫ್ಯಾಮಿಲಿ ಅನ್ಕೋತಾರೆ. ಆದ್ರೆ ನಮ್ ಭೂಮಿ ಹಾಗಲ್ಲ. ಎಲ್ರು ನನ್ನವರು, ಎಲ್ರ ಜೊತೆಲೇ ಇರ್ಬೇಕು ಅಂತ ಬಯಸ್ತಾಳೆ. ನೀವೇ ಹೇಳಿ,
ಇಂಥ ಸೊಸೆ ಎಷ್ಟು ಜನ ಅತ್ತೆದಿರಿಗೆ ಸಿಗ್ತಾರೆ, ಎಷ್ಟೋ ಜನ ಅತ್ತೆಂದಿರು ಇಂಥ ಸೊಸೆ ಸಿಗ್ಬೇಕು ಅಂತ ಹಂಬಲಿಸ್ತಾ ಇರ್ತಾರೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೀವ್ ನಮ್ ಮನೆಗ್ ಕಳ್ಸಿರೋದು ಬರೀ ನಿಮ್ ಮಗಳನ್ನಲ್ಲ, ನಮ್ ಮನೆ ಕಾಯೋ ಕುಲದೇವತೆನ. ಇದ್ರ ಮೇಲೆ ನನಗ್ ಮಾತಾಡೋದಕ್ಕೆ ಏನು ಬಿಡುದಿಲ್ಲ ಸಂಗೀತ. ನನಗ್ ನನ್ ಮಗಳ ಚಿಂತೆ ಹೊರಟೋಯ್ತು. ಆದ್ರೆ ನಮಗ್ ಉಳ್ದಿದ್ಯಲ್ಲ ಮಾತಾಡಕ್ಕೆ. ಬೇಡ, ನಾನ್ ಮಾತಾಡಿದ್ರೆ ತಪ್ಪಾಗತ್ತೆ. ಸತ್ಯಣ್ಣ ನೀವೇ ಮಾತಾಡಿ. ಹೌದೇನಪ್ಪ, ನಾನು ಮಾತಾಡೋದೇ ಸಿಹಿಯಾಗಿರುತ್ತಾ? ನೀನೇ ಮಾತಾಡೋದು, ಅದು ಚಾಡಿಯಾಗಿರುತ್ತೆ. ಅಲ್ಲ ಸತ್ಯಣ್ಣ, ನಾನ್ ನಮ್ಮ ಅತ್ತಿಗೆ ಬಗ್ಗೆ ಮಾತಾಡಿದ್ರೆ ಚುಚ್ ಮಾತಾಡ್ತಾ ಇದ್ದೀನಿ ಅಂತ ಅನ್ಸಲ್ವಾ? ನಾನ್ ಮಾತಾಡಲ್ಲ, ನೀವೇ ಮಾತಾಡಿ. ಅಲ್ಲಪ್ಪ, ನಾನ್ ನನ್ ತಂಗಿ ಬಗ್ಗೆ ಮಾತಾಡಿದ್ರೆ ಚುಚ್ಚು ಮಾತಾಡ್ದಂಗ ಅನ್ಸಲ್ವಾ? ನೀನ್ ಹೇಳು. ಸತ್ಯಣ್ಣ ನೀವೇ ಹೇಳಿ. ನೀನ್ ಹೇಳ. ಸಾಕ್ ನಿಲ್ಸ್ತೀರಾ? ಏನ್ ನೀವ್ ಕಿತ್ತಾಡ್ತಿರಲ್ಲ, ಏನ್ ವಿಷಯ ಅಂತ ಕರೆಕ್ಟ್ ಸತ್ಯಣ್ಣ ಹೇಳಿ. ಹೇಳಪ್ಪ, ನೀನೇ ಹೇಳು. ಸತ್ಯಣ್ಣ ಹೇಳ. ಭೂಮಿ ಬಗ್ಗೆ ಏನೋ ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾನೆ. ಅದ್ ಹೇಳಕ್ಕಾಗದೆ ಓದಾಡ್ತಾ ಇದ್ದಾರೆ. ನೋಡಪ್ಪ, ಅವಳಿನ್ನ ಅರಿಯದೊಳಗೆ, ಅವಳು ಏನ್ ತಪ್ಪು ಮಾಡಿದ್ರೆ ನನ್ನ ಹತ್ರ ಹೇಳು, ನಾನ್ ಅವಳಿಗೆ ಬುದ್ಧಿ ಹೇಳ್ತೀನಿ. ಭಾಗ್ಯಮ್ಮ, ನೀವ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಸ್ವಲ್ಪ ಧೈರ್ಯ ಬರ್ತಾ ಇದೆ, ವಿಷಯ ಹೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಸತ್ಯಣ್ಣ ಹೌದಲ್ವಾ? ನನಗೂ ಯಾಕೋ ಈಗ ಮನಸ್ಸು ಹಗರ ಅನಿಸ್ತಿದೆ. ಖಂಡಿತ ಹೇಳ್ಬೋದೇನಪ್ಪ, ಹೇಳ್ಬೋದು. ಏನು ಅಂತ ಹೇಳು, ನನಗೊಂದು ಟೆನ್ಷನ್ ಹೇಳು. ಕಮ್ ಡೌನ್ ಮದರ್ ಇಂಡಿಯಾ. ಈಗ ಅಣ್ಣ ಅದಕ್ಕೆ ಹ್ಯಾಪಿಯಾಗಿ ಏನೋ ಇದಾರೆ, ಆದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಲೆವೆಲ್ ಹ್ಯಾಪಿ ಆಗಿಲ್ಲ ಅಂತ ನನಗ್ ಅನ್ನಿಸ್ತಾ ಇದೆ. ಅರ್ಥಾತ್ ಅಂದ್ರೆ ಗಂಡ ಹೆಂಡತಿ ಮತ್ತೆ ಜಗಳಗಳು ಇದ್ದೇ ಇರುತ್ತೆ, ಆದ್ರೆ ನಾವೇನಾದ್ರೂ ಕೇಳಿದ್ರೆ ಅದೆಲ್ಲ ಮುಂದುವರಿತಾನೆ ಇರುತ್ತೆ. ಹಾಗಾಗಿ ಅಷ್ಟೇ. ನಾವ್ ಇರೋದೇ ಹೀಗೆ ಅಂದ್ರೆ ನಾನೇನು ಕೇಳ ನನಗೂ ಅಂದ್ರೆ ಸಂಭಾಷಣೆ ಮತ್ತೆ ಪುನರಾವರ್ತನೆ ಆಗ್ತಿದೆ ಅಂತ ಅರ್ಥ. ಓಹೋ, ಇದಕ್ಕೇನಾದ್ರೂ ಮಾಡ್ಲೇಬೇಕಲ್ಲಪ್ಪ ಈಗ. ಈಗ್ಲೇ ಹೀಗೆ ಅಂದ್ರೆ ಮುಂದೆ ಏನ್ ಕತೆ ಅಲ್ವಾ? ಪೊಲೀಸ್ ಹೋಗ್ತಿ ಅಂದ್ರೆ ಹಾಗೆ ಪಾಪ ಅವ್ರಿಗೆಲ್ಲ 108 ಟೆನ್ಷನ್ಗಳಿರುತ್ತೆ, ವಿಶ್ರಾಂತಿ ಇರಲ್ಲ. ಇವಳು ಅವನನ್ನ ಬೈಯೋದು, ಅವಳು ಇವನನ್ನ ಬೈಯೋದು. ನೀವು ನನ್ ಇದನ್ನೆಲ್ಲ ಕೇಳಕ್ ಭಯ ಆಗ್ತಾ ನೀವ್ ಟೆನ್ಷನ್ ಮಾಡಿ. ಸತ್ಯ, ನನಗೂ ಭಯ ಆಗುತ್ತೆ ಕಣೋ. ಅವ್ರಿಬ್ರ ಮಧ್ಯೆ ಏನಾದ್ರು ಸಮಸ್ಯೆ ಇದ್ರೆ ಈಗ್ಲೇ ಅಂದ್ರೆ ಭೂಮಿ ಕೆಲ್ಸಕ್ಕೆ ಹೋಗೋದಕ್ಕೂ ಮುಂಚೆನೆ ಸರಿ ಮಾಡ್ಬಿಡ್ಬೇಕು. ಹೇಗ್ ಮಾಡುದು? ಅಯ್ಯೋ, ನನಗಂತೂ ಟೆನ್ಷನ್ ತಲೆನೇ ಸಿಗ್ತಾ ಇಲ್ಲ. ಇದೆಯಲ್ಲೋ ಮನೆಗೊಂದು ಮಗು ಬರ್ಬೇಕು. ಸತ್ಯ, ಎಂಥ ವಿಷಯ ಮಾಡಿದ್ಯೋ ನಿನ್ ಬಾಯಿ. ಇದು ಸಂಭಾಷಣೆ ಅಥವಾ ನಿಜವಾಗ್ಲೂ ಸಕ್ಕರೆ? ಅಯ್ಯೋ, ದೊಡ್ಡ ನಿನ್ ಬಾಯಿ. ಹೌದಾ? ಪರಮಾನಂದ. ಅಯ್ಯೋ ತಮ್ಮ, ಅವ್ರಿಬ್ರಿಗೆ ಏನಾದ್ರು ಮಗು ಆಗ್ಬಿಟ್ರೆ ಅವ್ರ ಜೊತೆ ಆಟ ಆಡ್ಕೊಂಡು ಡೈಪರ್ ಚೇಂಜ್ ಮಾಡ್ಕೊಂಡು ಅವ್ರಿಬ್ರು ಮಧ್ಯ ಇರೋ ಡಿಫ್ರೆನ್ಸ್ ದೂರ ಆಗಿ ಅವ್ರಿಬ್ರು ಹೋಗ್ಬಿಡ್ತಾರೆ. ವಂಶಾನು ಬೆಳೆಯುತ್ತೆ, ಇವರಿಬ್ರದ್ದು ಸಮಯ ಹೋಗೋದಕ್ಕೆ ಒಂದು ಆರ್ತಿಗೊಬ್ಳು ಕೀರ್ತಿಗೊಬ್ಬ ಸಿಗ್ತಾನೆ ಅಂತಾನ. ಅಲ್ಲಮ್ಮ, ಅಜ್ಜಿ ಪ್ರತಿ ದಿವಸ ಅದೇ ಟಾರ್ಚರು. ಗುಡ್ ನ್ಯೂಸ್ ಯಾವಾಗ ಅಂತ. ಅಲ್ಲ, ಮನೇಲಿರೋ ಸೀನಿಯರ್ಸೇ ಸೈಲೆಂಟ್ ಆಗ್ಬಿಟ್ರೆ ನಾವ್ ಮನೇಲಿರೋ ಜೂನಿಯರ್ಸ್ ಏನ್ ಮಾಡ್ಬೇಕು? ಹೇಗ್ ಮುಂದುವರಿಬೇಕು? ಇವುಗಳೆಲ್ಲ ಹೇಳ್ತಿರೋದು ಸತ್ಯವಾದ ಮಾತೆ. ಸಂಗೀತ ಅವ್ರೆ, ಭೂಮಿ ಮನೆಗ್ ಬಂದ ತಕ್ಷಣ ಈ ವಿಷಯ ಅವ್ರ ಹತ್ರ ಮಾತಾಡ್ಬಿಡಿ. ಅಯ್ಯೋ ಭಾಗ್ಯವ್ರೆ, ಈ ವಿಷಯ ಮಾತಾಡೋದಕ್ಕೆ ನಾನು ಪಕ್ಷಿ ತರ ಕಾಯ್ತಾ ಇದ್ದೀನಿ. ನೀವ್ ಇದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ, ನಾನಿದ್ದೀನಲ್ಲ. ಇವತ್ತು ಬರ್ಲಿ ಅವ್ರ ಮನೆಗೆ. ಸೋ ಶ್ರವಣ ಇಷ್ಟೊತ್ತಾದ್ರೂ ಬರ್ಲೇ ಇತ್ತಲ್ಲ, ಒಂದ್ ಫೋನ್ ಮಾಡಿ ಯಾರಾದ್ರೂ. ನಚಿ ಭೂಮಿ ಪಟಾಕಿ ಅಂದ್ರೆಲ್ಲ ಭಯ ಕಣೋ. ನೀನ್ ಯಾಕೋ ಇದನ್ನೆಲ್ಲ ಹೊಡಿತಾ ಇದ್ಯಾ? ಅಣ್ಣ ಅಕಾಡೆಮಿಲಿ ಶೂಟಿಂಗ್ ಮಾಡಿರ್ತಾರೆ, ಇನ್ನ ಇದಕ್ಕೆ ಹೆದರ್ಕೋತಾರ? ಅದಕ್ಕೆ ನೋಡು, ಫುಲ್ ಚೇಂಜ್ ಆಗೋಗ್ಬಿಟ್ಟಿರ್ತಾರೆ. ಶಿ ವಿಲ್ ಲವ್ ದಿಸ್. ಶಾರದತ್ತೆ ಮನೇಲಿದಾರೋ, ಅವ್ರು ಹೆದರ್ಕೊಳ್ಳಲ್ವೇನೋ? ಶಾರದಾ ಅತ್ತೆಗೆ ಅಜ್ಜಿ ಬನ್ನಿ. ಶಾರದಾ ಅತ್ತೆನಾ ನಮ್ಮ ಅಜ್ಜಿ ನೋಡ್ಕೋತಾರೆ. ಅಜ್ಜಿನೇ ಒಬ್ರು ನೋಡ್ಕೊಬೇಕು. ಈಗ ನೀನು ಅಜ್ಜಿಗೆ ಒಬ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಹೇಗೋ ಆಗುತ್ತೆ? ನೋಡು, ನೀನ್ ಸುಮ್ಮನೆ ತಲೆ ಎಲ್ಲ ತಿನ್ಬೇಡ. ನೀನು ಈ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು, ಫುಲ್ ಎಂಜಾಯ್ ಮಾಡ್ಬಿಡ್ಬೇಕು ನೀನು. ಪಾಪ ಅಜ್ಜಿ ಕಾಶಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರು ಸೌಂಡ್ಗೆ. ಅಮ್ಮ, ನಾನು ಆ ರೀತಿ ಎಲ್ಲ ಸರಿ, ಈಗ ಬಾಬುಲ್ ಯಾರಾದ್ರೂ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ವಿಚಾರಿಸಿ. ನಚ್ಚಿ, ಈಗ ಹಿಂಗ್ಯಾಕೋ ಇಡ್ತಿದ್ಯಾ? ನನ್ ಮನ್ಸು ಚೇಂಜ್ ಆಯ್ತು, ಅದಕ್ಕೆ ನಾನು ಡೈರೆಕ್ಷನ್ ಚೇಂಜ್ ಮಾಡಿದೆ. ನೋಡು, ನೀನ್ ಹಿಂಗೆ ಪ್ರಶ್ನೆ ಕೇಳ್ತಾ ಇದ್ರೆ ನೀನ್ ಕತ್ತಕ್ ಸುಟ್ಬಿಟ್ಟು ಹಚ್ಬಿಡ್ತೀನಿ ಅಷ್ಟೇ. ನನಗಿರೋ ಎಕ್ಸೈಟ್ಮೆಂಟ್ ಯಾರಿಗೂ ಇಲ್ಲ. ನಿನಗಿಂತ ಎಕ್ಸೈಟ್ಮೆಂಟ್ ನಿಮ್ಮ ಅಮ್ಮನಿಗೆ ಅಲ್ಲ? ಅದು ಎಕ್ಸೈಟ್ಮೆಂಟ್ ಅಲ್ಲ, ಬರೀ ಓವರ್ ಆಕ್ಟಿಂಗ್.
ನಾನು ಇವಾಗ ಪಟಾಕಿ ಹಚ್ತೀನಿ. ನಾನ್ ಹಚ್ಚಾದ್ಮೇಲೆ ನೀವ್ ಬರ್ಬೇಕು, ಓಕೆನಾ? ಭೂಮಿ 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 ಈ ಬಟ್ಟೆ ಎಷ್ಟು ಗೊಂಬೆ ಗೊಂಬೆ